ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾವಿವತ್ತು ಹೊಸದಾಗಿ ನನ್ನ ಮಗಂಗೆ ಟ್ರೈ ಮಾಡ್ಸೋಕ್ಕೆ ಅಂತ ಸರ್ಕಸಿಗೆ ಬಂದಿದ್ದೀವಿ. ನಾವು ಇಂಡಿಯಾದಲ್ಲಿ ಹೋಗಿರೋದೆಲ್ಲ ನೆನಪಿದೆ, ಬಟ್ ನನ್ನ ಮಗ ಹೋಗಿರೋದೆಲ್ಲ ಇಲ್ಲವೇ ಇಲ್ಲ, ಅವನಿದೆ ಫಸ್ಟ್ ಟೈಮು. ಸೊ ಬನ್ನಿ ನೋಡೋಣ ಇಲ್ಲಿ ಸರ್ಕಸ್ ಏನಾರು ಡಿಫ್ರೆಂಟ್ ಇರುತ್ತಾ ಇಂಡಿಯಾಗಿಂದ ಅಂತ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಇದು ಎಂಟ್ರೆನ್ಸು. ಸೊ ಟೆಂಟ್ ಈ ಥರ ಹಾಕಿದ್ದಾರೆ, ಪರವಾಗಿಲ್ಲ. ಓಕೆ, ಲೈಕ್ ದಿಸ್. ಸೊ ಇದು ಹೆಸರು ಮೆಕ್ಲಾರಿನ್ ಸರ್ಕಸ್ ಅಂತ. ಸೊ ಏನೇನೇನೇನೋ ಇದೆ. ಫಸ್ಟು ಟಿಕೆಟ್ ಮಾಡ್ಕೊಳ್ಳೋಣ, ಬನ್ನಿ, ಲೆಟ್ಸ್ ಗೋ. ಬಂದಿದ್ದೀವಿ ಆ್ಯಂಡ್ ಹೇಗಿದೆ ಅಂತ ನಾನು ತೋರಿಸ್ತೇನೆ. ಟಿಕೆಟ್ ಚೆಕಿಂಗ್ ಎಲ್ಲ ಆಯಿತು. ಸೊ ಎಸ್, ಇದು ಅಲ್ಲಿ ಪಾಪ್ಕಾರ್ನ್ ಇದೆ, ಸೊ ಅಲ್ಲೇ ನಿಂತಿದ್ದಾರೆ. ಯಾ ಐ ಆಮ್ ಕಮಿಂಗ್. ಸೊ ಎಕ್ಸೈಟ್ಮೆಂಟ್ ನೋಡ್ತಾ ಇದ್ದೀರಾ, ಅವನಿಗೂ ಗೊತ್ತಿಲ್ಲ ಏನು ಅಂತ. ಸೊ ಲೆಟ್ಸ್ ಗೋ. ಈ ಕಡೆ ಬಂಗಾರಿ. ಎಸ್, ಏನಿಲ್ಲ ಕೂಡ ಮಗು ಆಗ್ತಾ ಇದೀನಿ ಸದ್ಯಕ್ಕೆ. ಬನ್ನಿ ಬನ್ನಿ, ನೀನು ಐಸೋ, ನೀ ಲೈಟ್ ಆನ್ ಮಾಡು. ಲೈಟ್ ಆನ್ ಮಾಡ್ಕೊಳ್ಳಿ, ಲೋಪನ್ ಮಾಡಿ. ಹಯ್ಯ 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 ಹಯ್ಯ. ಅಯ್ಯೋ ಕೇರ್ಫುಲ್ ಅಮ್ಮ, ಡೋಂಟ್ ಡೂ ಲೈಕ್ ದಟ್. ಓಕೆ, ಸ್ಲೋಲಿ. ಯಾ, ಸ್ಲೋಲಿ ಡೂ ಲೈಕ್ ದಟ್. ಸೊ ಎಂಟ್ರೆನ್ಸ್. $42, $43, $44. Oh my God. ಇದು ಗೋಲ್ಡನ್, ಇದು ಗೋಲ್ಡ್. Can you see? ಕಾಣಲ್ಲ, ಹೈಟ್ ಇದಾರಲ್ಲ. ಚೆನ್ನಾಗಿತ್ತು ಅನ್ಸುತ್ತೆ, ಅದನ್ನೇ ಹೇಳಿದ್ ನಾನು. ಎಸ್, ನನ್ನ ಮಗಂಗೆ ಕಾಣಲ್ಲ, ನಿಂತ್ಕೊಂಡು ನೋಡ್ಬೇಕು. ಎಸ್, ನೀವ್ ಎಷ್ಟು ವರ್ಷ ಆಯ್ತಾ ಸರ್ಕಸ್ ನೋಡಿರೋದು? ಸರ್ಕಸ್ ನೋಡಿಲ್ಲ ನಿಜ ಲೈಫಲ್ಲೇ. ನಾನು ನನ್ನ ಮಗನ್ ಫಸ್ಟ್ ಟೈಮ್ ಅನ್ಕೋತಾ ಇದ್ದೆ. ಇಲ್ಲ ಗೈಸ್, ನನ್ನ ಗಂಡಂದು ಫಸ್ಟ್ ಟೈಮ್ ಸರ್ಕಸ್. ನಾನು ತುಂಬಾ ಸತಿ ನೋಡಿದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್, ಜೋರಾಗಿ ಲೈಫಲ್ಲಿ ಫಸ್ಟ್ ಟೈಮ್ ಸರ್ಕಸ್ ನೋಡ್ತಾರೆ. ಮ್ಯೂಸಿಕ್ ಲೌಡ್ ಇದೆ, ಕೇಳುತ್ತೆ ಇಲ್ಲ ಗೊತ್ತಿಲ್ಲ. ಸೊ ನಾನು ಎಲ್ಲ ಸ್ಟಾರ್ಟ್ ಆದ್ಮೇಲೆ ವಿಡಿಯೋ ಮಾಡ್ತೀನಿ ಬಿಟ್ಟು, ಬಟ್ ಏನು ಕಂಟಿನ್ಯೂಸ್ ಆಗಿ ಮಾಡಲ್ಲ. ಸೊ ಬಾಯ್. March 20 years ago, just by the brewery, Malta McLaren Circus first had its very, very first one. The light, there, light. Boys and girls, remember here at the circus, your parents. Good evening, ladies.
Gracias, amigos. and God bless you. May all your days be circus days. Weinberg, if you're not in a rush, you're welcome to come inside. Come take some free selfies. Don't forget your ಸೊ ಏನು
ಸೊ ಸರ್ಕಸ್ಸಿಂದ ವಾಪಸ್ ಬಂದ್ವಿ. ಅಲ್ಲಿ ವಿಡಿಯೋಗ್ರಫಿ ಹಾಗೂ ಫೋಟೋಗ್ರಫಿ ಏನು ಅಲೋ ಇರಲಿಲ್ಲ. ಲಾಸ್ಟಲ್ಲಿ ಒಂದೇ ಒಂದು ಫೋಟೋಗ್ರಫಿ ಅಲೋ ಇತ್ತು. ಐ ಮೀನ್ ವಿಡಿಯೋ ಮಾಡ್ಕೋಬೇಕು ಅಂದರೆ ಏನು ಪ್ರಮೋಟ್ ಮಾಡೋಕೆ ಅವರೇ. ಸೊ ಅದನ್ನು ಮಾತ್ರ ಬಿಟ್ಟಿದ್ರು ಪಾರ್ಟನ್ನು ಹಾಕೋಕ್ಕೆ. ಅದು ಬಿಟ್ಟರೆ ಬೇರೆ ದಿನೇನು ಬಿಡಲಿಲ್ಲ. ಆ್ಯಂಡ್ ನಾನು ನನ್ನ ಮಗ ಕೂರ್ತಾನ 2 ಅವರ್, ಅದು 1 ಅಲ್ಲ 2 ಅವರ್ ಕೂರ್ತಾನ, ಎಂಜಾಯ್ ಮಾಡ್ತಾನ ಅಂತ ತುಂಬ ಏನಂತೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ತುಂಬ ಎಂಜಾಯ್ ಮಾಡ್ದ ಫಾರ್ ದ ಫಸ್ಟ್ ಟೈಮು. ಆ್ಯಂಡ್ ಏನು ಫುಲ್ ಕ್ಲಾಪಿಂಗು, ಆಮೇಲೆ ಏನಂತಾರೆ ಫುಲ್ ವಾವ್ ಅನ್ನೋ ಮೂಮೆಂಟ್ಸ್, ವೆರೈಟೀಸ್ ಆಫ್ ಪರ್ಫಾರ್ಮೆನ್ಸಸ್ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಎಕ್ಸ್ಪೆಕ್ಟ್ ಇರಲಿಲ್ಲ. ಬಟ್ ನಾನು ಅಂದ್ಕೊಂಡಿದ್ದೆ ನಮ್ಮದು ಈಗ ಏನಂತಾರೆ ನಾನು ನೋಡಿರೋ ಸರ್ಕಸ್ಸಲ್ಲಿ ವೀಲ್ಸ್ ಅಲ್ಲ ಕೇಜ್ ಒಳಗಡೆ ಬೈಕನ್ನು ಓಡಿಸ್ತಾರೆ. ಸೊ ಅದಿರುತ್ತೆ ಅಂತ ಅಂದ್ಕೊಂಡಿದ್ವಿ, ಯಾಕಂದರೆ ಪೋಸ್ಟರಲ್ಲಿ ಅದು ಕೊಟ್ಟಿದ್ರು. ಮೇನ್ ಅದಕ್ಕಾಗಿ ಹೋಗಿದ್ದು. ಬಟ್ ಅದಿರಲಿಲ್ಲ. ಬಟ್ ಡಿಫ್ರೆಂಟಾಗಿ ಬೇರೆ ಇತ್ತು. ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದನ್ನು ಏನು ಅದೇ ಲಾಸ್ಟ್ ಕ್ಲಿಪ್ಪಿಂಗ್ ಏನು ತೊಗೊಂಡೆ ಅದಷ್ಟೇ. ಆಮೇಲೆ ಇವನ್ ರಿಯಾಕ್ಷನ್ಸ್ ತಗೋತಾ ಇದ್ದೆ, ನೋಡ್ತಾ ಇದ್ದೀರಾ. ಮಂಗದ ಥರ ಇಲ್ಲ ಆಟಾಡ್ತಿದ್ದಾನೆ, ಅಲ್ಲಿ ಏನೂ ಮಾತಾಡಲಿಲ್ಲ. ಬಟ್ ತುಂಬ ಎಂಜಾಯ್ ಮಾಡ್ದ. ಸೊ ಅದೇನಿತ್ತು ಅದನ್ನು ಮಾತ್ರ ಹಾಕಿದ್ದೀನಿ. ತುಂಬ ಶಾರ್ಟಾಗಿ ಹೋಗಿದ್ದು. ಆ್ಯಂಡ್ ಏನಂತಾರೆ ಏನೂ ಸಿಗಲಿಲ್ಲ ಹಾಕೋಕ್ಕೆ, ಯಾಕಂದರೆ ಅವರು ಬೇರೆಯವ್ರು ಬರಬೇಕು ಅನ್ನೋದಿರುತ್ತಲ್ಲ. ಸೊ ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಬಿಡಲಿಲ್ಲ. ಅಂದರೂ ಒಂದಿಬ್ಬರು ತಗೋತಾ ಇದ್ರು, ಅದನ್ನು ಹೋಗಿ ಎಲ್ಲ ಇದು ಮಾಡ್ತಾಯಿದ್ರು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನನ್ನಿಸ್ತು, ಯಾವ್ಯಾವ ಪರ್ಫಾರ್ಮೆನ್ಸಸ್ ಇಷ್ಟ ಆಯಿತು ನಿಮಗೆ? ಪರ್ಫಾರ್ಮೆನ್ಸ್ ವೈಸು ಎಲ್ಲ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಎಲ್ಲೂ ಕೂಡ 1 ನಿಮಿಷನೂ ವೇಸ್ಟ್ ಮಾಡ್ದಲೇ ಇರೋ ಥರ, ಎಲ್ಲರೂ ಚೇರಲ್ಲಿ ಕೂತಿರೋ ಥರ ಸೂಪರ್ ಆಗಿತ್ತು. ಎಂಟರ್ಟೈನಿಂಗ್ ಆಗಿಟ್ಟಿದ್ರು, ಏನಂತಾರೆ ಎಂಗೇಜಿಂಗ್ ಆಗಿತ್ತು. ಬ್ರೇಕ್ಸ್ ಅಲ್ಲೂ ಕೂಡ ಬಿಸಿ ಇಟ್ಟಿದ್ರು, ಜನಗಳನ್ನ ಎಂಟರ್ಟೈನ್ ಮಾಡ್ತಾ ಇದ್ರು. ನನಗೆ ಫಸ್ಟ್ ಟೈಮು ನಮ್ಮೂರಿಗೆ ಸರ್ಕಸ್ ಬಂದಾಗೆಲ್ಲ ನಾವು ಕೇಳಿದ್ವಿ, ನಮ್ಮ ಮನೇಲಿ ಕಳಿಸ್ಲಿಲ್ಲ. ಇವಾಗ ಹೋಗಿ ಬಂದ್ವಿ. ನನ್ನ ಮಗನೂ ತುಂಬ ಎಂಜಾಯ್ ಮಾಡ್ದ. ಎಕ್ಸ್ಪೆಕ್ಟ್ ಇರಲಿಲ್ಲ ಸರ್ಕಸ್ಸು. ಒಂದಿನಕ್ಕೂ ಯಾವುದೋ ಒಂದು ಪ್ರವಾಸ ಸರ್ಕಸ್ ಅಂತ ಇತ್ತು, ಕೇಳಿದ್ವಿ. ಮನೆಯಲ್ಲಿ ಉಗ್ದು ಉಪಕಾರ ಹಾಕಿದ್ರು, ಬೇಡ ಅಂತ ಹೇಳಿ. ಸೊ 36 ವರ್ಷಕ್ಕೊಂದು ಸರ್ಕಸ್ ನೋಡಿದ್ದೀನಿ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಏನಾದ್ರ ಮೇಲೆ ಎಕ್ಸ್ಪ್ಲನೇಷನ್ ಏನಿಲ್ಲ, ಚೆನ್ನಾಗಿತ್ತು. ನಾನು ಯಾವಾಗ ತುಂಬ ಚಿಕ್ಕ ಹುಡುಗಿ, ನಂಗೆ ನೆನಪಿರಂಗೆ ಮೋಸ್ಟ್ಲಿ ಒಂದು 4th 5th ಸ್ಟ್ಯಾಂಡರ್ಡಲ್ಲಿ ಇರ್ಬೋದು, ಅವಾಗ ನಾನು ನೋಡಿರ್ಬೋದು. ಅದೇ ಫಸ್ಟ್ ಆ್ಯಂಡ್ ಅದಾದ್ಮೇಲೆ ಹೋಗಿದ್ದೀನಿ ಅಲ್ವ ನನಗೂ ನೆನಪಿಲ್ಲ. ಬಟ್ ಅದು ಚೆನ್ನಾಗಿತ್ತು. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಏನಂತಾರೆ ಪರ್ಫಾರ್ಮೆನ್ಸಸ್ಸು ಮತ್ತು ಏನಂತಾರೆ ಶೋಸು. ಇಲ್ಲಿ ಎಷ್ಟು ಲಯನ್ಸ್ ಟೈಗರ್ಸ್ ಇದ್ದಿದ್ದು? 1 ಲಯನ್ನು 5 ಟೈಗರ್, ಒಂದು ಬೆಂಗಾಲ್ ಟೈಗರ್ ಇತ್ತು, ಬಾಕಿ ಒಂದು ಇನ್ನೊಂದು ಟೈಗರ್ ಇತ್ತು. ಎಸ್, ಟೈಗರ್ಸ್ 2 ವೈಟ್, ಎಲ್ಲದೂ ಅಷ್ಟೇ, 1 ವೈಟ್ 1 ಬ್ರೌನ್, 1 ವೈಟ್ 1 ಬ್ರೌನ್ ಆ ಥರ ಇದ್ದಿದ್ದು. ಲಯನ್ ಇತ್ತು, ಒಂದು ಗಂಡು ಲಯನ್, ಇನ್ನೊಂದು 3 ಲಯನೆಸ್, 2 ಲಯನ್. ಅದೇ, ಅದು ಕೂಡ 1 ವೈಟ್ ಲಯನೆಸ್ ಇತ್ತು. ಯಾ, ಅದು ಕೂಡ. ಆಮೇಲೆ ಕ್ಯಾಮಲ್ಸ್ ಇತ್ತು, ಆಮೇಲೆ ಅಲ್ಪಾಕ ಅಂತ ಇಲ್ಲಿ ಬರುತ್ತೆ ಅದು, ಆಮೇಲೆ ಹಾರ್ಸು, ಡಾಂಕೀಸು, ಆಮೇಲೆ ಸ್ನೇಕ್ ಇತ್ತು. ಎಸ್ What all you saw there? I saw the snake. ಸ್ನೇಕ್ ನೋಡ್ದ? ಕ್ಯಾಮಲ್, ಆಮೇಲೆ ಇದು ಡಾಗ್ಸ್, ಲಿಟಲ್ ಡಾಗ್ಸ್, ಟೈನಿ ಡಾಗ್ಸ್ ಇತ್ತಲ್ಲ, ಅದು ಕ್ಯೂಟ್ ಇತ್ತಲ್ಲ ಅದು. ಸೊ ನೋಡ್ತಾ ಇದ್ದೀರಾ ಆಲ್ರೆಡಿ ಖರ್ಚುಗಳು. ಇಲ್ಲಿ ಕೀಚೇನ್ ಮಾಡಿಸಿದ್ವಿ, ಅಲ್ಲೇ ಫೋಟೋ ತೆಗ್ದು ಈ ಥರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದ್ರದ್ದು ಒಂದು ಫೋಟೋ ಕೂಡ ಕೊಟ್ಟಿದ್ದಾರೆ. ಐ ಮೀನ್ ಅದಕ್ಕೂ ಎಲ್ಲದಕ್ಕೂ ಪೇನೆ ಅಫ್ಕೋರ್ಸ್. ಸೊ ಚೆನ್ನಾಗಿತ್ತು. ಯಾರಿಗೆಲ್ಲ ಇದ್ದೀರಾ ಕೇಪ್ ಟೌನಲ್ಲಿ ಇದ್ದೀರಾ ಆಗಿತ್ತು. ಈಗ ವೈನ್ಬರ್ಗು, ನೆಕ್ಸ್ಟ್ ಬೆಲ್ವಿಲ್ ಇದೆ, ಇನ್ನೊಂದು ಎಲ್ಲಿದೆ ಗೊತ್ತಿಲ್ಲ, ಅದು ಮರ್ತೋಗಿದ್ದೀನಿ, ನೋಡಿದ್ದೆ. ಸೊ 5 ಡೇಸ್ ಶೋ ಇರುತ್ತೆ ಎಲ್ಲ ಕಡೆನೂ. ಯಾರೆಲ್ಲ ಸೌತ್ ಆಫ್ರಿಕಾದಲ್ಲಿ ಇದ್ದೀರಾ, ಯಾರಿಗೆ ಇಂಟ್ರೆಸ್ಟ್ ಇದೆ ಹೋಗ್ಬೇಕು. ಸಾರಿ ಕೇಪ್ ಟೌನ್ ಅಲ್ಲಿ ಇದ್ದೀರಾ, ಇಂಟ್ರೆಸ್ಟ್ ಇದೆ, ಅವರೆಲ್ಲ ಹೋಗ್ಬೋದು. ಕೂಡ ಇತ್ತು ಸೀಟ್ಸ್ ಅಲ್ಲಿ ಗೋಲ್ಡನ್, ಸಿಲ್ವರ್ ಅಂಡ್ ರಿಸರ್ವ್ಡ್ ಅಂಡ್ ಅನ್ರಿಸರ್ವ್ಡ್ ಅಂತ. ಸೊ ಅದರಲ್ಲಿ ನಾವು ಸಿಲ್ವರ್ ತಗೊಂಡಿದ್ವಿ, ತುಂಬಾ ಚೆನ್ನಾಗಿ ಹತ್ರದಿಂದ ನೋಡ್ಬೋದು ಅಂತ. ಬಟ್ ಏನಾಗಿತ್ತು ಅಂದ್ರೆ ಹತ್ರ ಇತ್ತು, ಬಟ್ ಈಗ ಗೋಲ್ಡನ್ ಅವರು ನಮ್ಮ ಮುಂದೆನೆ ಬರೀ ಅರೇಂಜ್ಮೆಂಟ್ ಹೇಗಿತ್ತು ಅಂದ್ರೆ ಗೋಲ್ಡನ್, ಸಿಲ್ವರ್ ಹಾಗೆ ರಿಸರ್ವ್ಡ್ ಅಂಡ್ ಅನ್ರಿಸರ್ವ್ಡ್ ಇತ್ತು. ಅದರಲ್ಲಿ ನಾವು ತಗೊಂಡಿದ್ದು ಸಿಲ್ವರ್. ಗೋಲ್ಡನ್ ಬೇಕಿತ್ತು ಬಟ್ ಗೋಲ್ಡನ್ ಇರಲಿಲ್ಲ, ಸೊ ಹಾಗಾಗಿ ಸಿಲ್ವರ್ ತಗೊಂಡಿದ್ದಾಯ್ತು.
ಆ್ಯಂಡ್ ಹೇಗಿತ್ತು ಅಂದರೆ ಅದು 2 rows ಬ್ಯಾಕ್ ಟು ಬ್ಯಾಕ್ ಇತ್ತು. ಸೊ ಯಾರೆಲ್ಲ ಈಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ರಿಸರ್ವ್ಡಲ್ಲೇ ತಗೊಳ್ಳಿ ಸಾಕು. ಯಾಕಂದರೆ ಬ್ಯಾಕ್ ಸ್ಟೇಜ್ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಒನ್ ಬೈ ಒನ್ ಮೇಲೆ ಹೋಗ್ತಾ ಇರುತ್ತೆ ಸೀಟಿಂಗ್ಸು. ಬಟ್ ಇಲ್ಲೇನಾಯಿತು ನಮ್ಮದು ಅಂದರೆ ಗೋಲ್ಡನ್ ಸಿಲ್ವರು ಎರಡು ಒಂದೇ ಲೆವೆಲಲ್ಲಿತ್ತು. ಸೊ ಹಾಗಾಗಿ ಹೈಟ್ ಇರೋರು ದೊಡ್ಡವ್ರು ಇರ್ತಾರಲ್ಲ, ನನ್ನ ಮಗ ಇಡೀ ಶೋ ನಿಂತ್ಕೊಂಡು ನೋಡ್ದ, 2 hours ನಿಂತಿದ್ದಾನೆ ಇವತ್ತು ಫುಲ್ಲು. ಸೊ ಹಂಗಾಯಿತು. ಯಾಕಂದರೆ ಅವರಿಗೆ ಕಾಣಲ್ಲ, ಚಿಕ್ಕವರಿಗೆ ಸೇಮ್ ಫೇಸಲ್ಲಿದ್ದರೆ. ಸೊ ಹಾಗಾಗಿ ಯಾರೆಲ್ಲ ತಗೊತೀರಾ ಅವರು ಅನ್ರಿಸರ್ವ್ಡ್ ತೊಗೋಬೋದು, ರಿಸರ್ವ್ಡ್ ತೊಗೋಬೋದು. ಬೇಕಂದರೆ ಅನ್ರಿಸರ್ವ್ ಟಿಕೆಟ್ಸು ಸಿಗುತ್ತೆ. ಅದು 165 ಕಾಸ್ಟು. ಇನ್ನು ಅದು ಬಿಟ್ಟಿದ್ದೆಲ್ಲ 200 ಮೇಲೇ ಇರೋದು ಪರ್ ಪರ್ಸನ್ನು. ಸೊ ಎಸ್, ಇದಾದಮೇಲೆ ನೆಕ್ಸ್ಟ್ ಏನು ವಿಡಿಯೋ ಆಗುತ್ತೆ ಗೊತ್ತಿಲ್ಲ. ಸೊ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ತುಂಬ ಶಾರ್ಟ್ ಆಯಿತು, ಜಸ್ಟ್ ಹೋಗಿದ್ದು ಬಂದಿದ್ದು ಅದೇ ಆಯಿತು. ಸೊ ನೋಡೋಣ, ಇದಾದಮೇಲೆ ಏನಾರ ವೀಡಿಯೋಸ್ ಮಾಡಿದ್ರೆ ನಾನು ಅದನ್ನ ಇದ್ರ ಜೊತೆಗೆ